ಹಿಂದೂ ರಾಷ್ಟ್ರ ಸಂಕಲ್ಪ ಸಮಿತಿ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ನಿಮಿತ್ತ ಜನವರಿ 12ರಂದು ಬೆಳಗ್ಗೆ 6 ಗಂಟೆಗೆ 2ನೇ ವರ್ಷದ ಅಂಜನಾದ್ರಿ ಬೆಟ್ಟಕ್ಕೆ ಸದ್ಭಾವನಾ ಪಾದಯಾತ್ರೆ ಕಾರ್ಯಕ್ರಮ ಜರುಗಲಿದೆ. ಹಿಂದೂ ರಾಷ್ಟ್ರ ಸಂಕಲ್ಪ ಸಮಿತಿ ಸಂಚಾಲಕ ದೇವಪ್ಪ ಇಟಗಿ ಅಧ್ಯಕ್ಷತೆ ವಹಿಸುವರು. ನಿವೃತ್ತ ಶಿಕ್ಷಕ ಎಸ್.ಆರ್. ರಿತ್ತಿ, ಪ್ರಮುಖರಾದ ಕರಬಸಪ್ಪ ಅಂಚಿನಾಳ್, ಹೇಮಗಿರಿ ಶಾವಿನಾಳ್, ರವೀಂದ್ರನಾಥ್ ಉಪ್ಪಿನಬೇಟಗೇರಿ, ಎಸ್.ವಿ. ಪಾಟೀಲ್ ಸದ್ಭಾವನಾ ಪಾದಯಾತ್ರೆಗೆ ಚಾಲನೆ ನೀಡುವರು. ಪುರಸಭೆ ಉಪಾಧ್ಯಕ್ಷ ನಾಗೇಶ್ ಹುಬ್ಬಳ್ಳಿ, ಸುಭಾಷ್ ಗುಡಿಮನಿ, ಯಲ್ಲಪ್ಪ ಗಣಾಚಾರ್ಯ, ಮಂಜುನಾಥ್ ಇಟಗಿ, ಯಲ್ಲಪ್ಪ ಅಕ್ಸಾಲ್, ರಜನಿಕಾಂತ್ ದೇಸಾಯಿ, ಅನಂತ ಚಿತ್ರಗಾರ್, ಸಿದ್ಲಿಂಗಪ್ಪ ದೇಸಾಯಿ, ಸೋಮು ಹಕ್ಕಂಡಿ, ಶೇಖಪ್ಪ ಚಿಂತ್ಲೆ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮುಂಡರಗಿ ಇದರ ಆಶ್ರಯದೊಳಗೆ ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಗಬೇಕು ಅಂತ ಹೇಳಿ ಮುಂಡರಗಿ ನಗರದಿಂದ ಕೋಟೆ ಭಾಗದ ಆಂಜನೇಯನ ದೇವಸ್ಥಾನದಿಂದ ಅಂಜನಾದ್ರಿ ಬೆಟ್ಟದವರೆಗೆ ಪಾದಯಾತ್ರೆ ನಾವು ಹೋಗಿದ್ವಿ. ಅದೇ ರೀತಿ 2ನೇ ವರ್ಷ ಅಂದರೆ ಈ ವರ್ಷವೂ ಕೂಡ ಮುಂಡರಗಿ ನಗರದ ಕೋಟೆ ಭಾಗದ ಆಂಜನೇಯನ ದೇವಸ್ಥಾನದಿಂದ ಅಂಜನಾದ್ರಿ ಬೆಟ್ಟದವರೆಗೆ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತವಾಗಿ ಸದ್ಭಾವನಾ ಪಾದಯಾತ್ರೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅಳವಂಡಿಯಲ್ಲಿ